ರಾಜ್ಯ ಕಾಂಗ್ರೆಸ್ನ ಗಮನಿಸ್ತಾ ಹೋಗ್ತಿದ್ರೆ ಏನಪ್ಪಾ ಆಡಳಿತ ಸರ್ಕಾರ ಆಡಳಿತವನ್ನ ಮಾಡೋದು ಬಿಟ್ಟು ಬರೀ ಬಣಬಡದಾಟಲ್ಲಿ ತುಂಬಿಕೊಂಡಿದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಇತ್ತೀಚಿನ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಸ್ಟೇಟ್ಮೆಂಟ್ಗಳು, ಡೆವಲಪ್ಮೆಂಟ್ಗಳು, ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಇವರ ಕಚ್ಚಾಟಗಳು, ಒಬ್ರಿಗೊಬ್ರು ಕೌಂಟರ್ ಕೊಡ್ಕೊಂಡು ಮಾತನಾಡ್ತಾ ಇರೋದು, ಇದೆಲ್ಲವೂ ಕೂಡ ಒಂಥರ ವಿಪಕ್ಷಕ್ಕೆ ಅಸ್ತ್ರವನ್ನಾಗಿಸಿಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಸದ್ಯದಲ್ಲಿ ಮುಂಚೂಣಿಯಲ್ಲಿರೋದು ಏನು ಗೊತ್ತಾ? ಕ್ರೆಡಿಟ್ ವಾರ್ ಅಥವಾ ರಿಪೋರ್ಟ್ ವಾರ್. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರಬೇಕಾದಂಥವ್ರು ಇವತ್ತು ಬಣ ಬಡದಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ. ಸಿದ್ದರಾಮಯ್ಯ ಬಣದವರು ಆಲ್ರೆಡಿ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ, ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಕಾರ್ಡ್ ಪಾಲಿಟಿಕ್ಸ್ ಸದ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಬಂದು ನಿಲ್ಸುತ್ತೆ? ಆಡಳಿತ ಪಕ್ಷ ಆಡಳಿತವನ್ನ ಮಾಡೋದು ಬಿಟ್ಟು ಈ ರೀತಿಯಾಗಿ ಕಚ್ಚಾಡ್ಕೊಂಡು ಕೂತಿದಾರಲ್ಲ ಅಂತ ಜನ ಕೂಡ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಕಂಟಿನ್ಯೂ ಆಗಿ ಈ ಅರ್ಧ ಗಂಟೆಗಳ ತಾಸು ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಚರ್ಚೆ ಕೂಡ ಮಾಡ್ತಾ ಹೋಗೋಣ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಇದೇ ಹೊತ್ತಿನ ವಿಶೇಷ ಸುಸೂತ್ರವಿಲ್ಲ ಬಣ ಪರಿಹಾರ. ನೋಡಿ, ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ರಿಪೋರ್ಟ್ ಕಾರ್ಡ್ ವಾರ್ ಜೋರಾಗ್ಬಿಟ್ಟಿದೆ. ಕೆಪಿಸಿಸಿಯಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೇಳಿದ್ದಕ್ಕೆ ಸಚಿವರು ಒಂದಷ್ಟು ಜನ ಗರಂ ಆಗಿದ್ದಾರೆ. ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಿರಲ್ಲಪ್ಪ, ನೀವ್ ಏನ್ ನಿಮ್ಮ ಇಲಾಖೆಯಲ್ಲಿ ಏನೇನ್ ಮಾಡಿದಿರಿ, ಏನ್ ಗನಂಧಾರಿ ಕೆಲಸಗಳನ್ನು ಮಾಡಿದಿರಿ, ಏನ್ ಕಟ್ಟೆ ಹಾಕಿದಿರಿ, ನಿಮ್ಮ ಇಲಾಖೆಗಳಲ್ಲಿ ಏನೇನ್ ಮಾಡಿದಿರಿ ಅನ್ನೋದನ್ನ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಕೆಪಿಸಿಸಿ ಕೇಳಿದೆ. ಅದಕ್ಕೆ ಒಂದಷ್ಟು ಜನ ಸಚಿವರು ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆಶಿ ಸೈಲೆಂಟ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಸಿದ್ದು ಬಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹೈಕಮಾಂಡ್ಗೆ ವರದಿ ಕೊಡ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನ್ ವರದಿ ಕೇಳಿದಾರೋ ನನಗೆ ಗೊತ್ತಿಲ್ಲಪ್ಪ, ಅದು ಏನ್ ಕೇಳಿದಾರೋ ಗೊತ್ತಿಲ್ಲ ಅಂತ ರಾಜಣ್ಣ ಮಾತನಾಡಿದ್ರೆ, ಹೌದು ವರದಿ ಕೇಳಿದ್ದಾರೆ, ತಪ್ಪೇನಿದೆ ಅದರಲ್ಲಿ ಕೇಳೋದ್ರಲ್ಲಿ, ನಾವು ಕೆಪಿಸಿಸಿ ಕೊಡ್ತೀವಿ, ಕೆಪಿಸಿಸಿ ತಗೊಂಡೋಗಿ ಎಐಸಿಸಿ ಕೊಡುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡಿ, ಸಚಿವರು ಯಾರ್ಯಾರು ಏನೇನ್ ಮಾಡಿದ್ದಾರೆ, ಯಾವ ಇಲಾಖೆಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ, ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಕೇಳಿದ್ರಲ್ಲಿ ನನ್ಗೇನು ಅನ್ನಿಸ್ತಾ ಇಲ್ಲ ತಪ್ಪಿದೆ ಅಂತ. ಆದ್ರೆ ಸಚಿವರಿಗೆ ಅದು ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು. ಈ ರಿಪೋರ್ಟ್ ಕಾರ್ಡ್ ವಿಚಾರದಲ್ಲಿ ಸಚಿವರ ನಡುವೆ ಭಿನ್ನಾಭಿಪ್ರಾಯ ಇದೆ. ಕೆಲವರು ವರದಿ ಕೇಳಿದ್ದಾರೆ, ವರದಿ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಇನ್ನ ಕೆಲವರು ಅದ್ ಏನ್ ಕೇಳಿದಾರೋ ಅಪ್ಪ ಗೊತ್ತಿಲ್ಲ, ಈ ರಿಪೋರ್ಟ್ ಕಾರ್ಡು, ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಸ್ಕೂಲ್ ಕಾಲೇಜ್ ಲೆವೆಲ್ ಅಲ್ಲಿ ಇರೋದು ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಸಿಎಂ ಆಪ್ತ ಬಣದ ಕೆಲ ಸಚಿವರು ಪರೋಕ್ಷವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಿಪೋರ್ಟ್ ಕಾರ್ಡ್ ವಿಚಾರಕ್ಕೆ. ಏನ್ರಿ ಈ ರಿಪೋರ್ಟ್ ಕೊಡೋದಕ್ಕೆ ಇದೇನ್ ಸ್ಕೂಲಾ, ಕಾಲೇಜಾ, ನಾವೇನ್ ಮಕ್ಕಳ ಅಂತ ಕೇಳಿದ್ದಾರೆ. ದಿನೇ ದಿನೇ ಸಿಎಂ ಹಾಗೂ ಆಪ್ತ ಬಣದವರ ಅಸಮಾಧಾನ ಹೆಚ್ಚಾಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಸಮರವನ್ನ ಸಾರಿದಾರಾ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನೇ ತಾಪೆ ಹಚ್ಕೊಂಡು ಹೋದ್ರು, ಏನೇ ಇವರದನ್ನ ಪ್ಯಾಚಪ್ ಮಾಡೋದಕ್ಕೆ ಹೋದ್ರು ಪ್ಯಾಚಪ್ ಆಗ್ತಾ ಇಲ್ಲ. ಇದು ಎಲ್ಲಿಂದ ಶುರುವಾಗಿದೆ? ಇದು ಬಹಳ ಹಿಂದೆನೇ ಶುರುವಾಗಿದೆ. ಆದ್ರೆ ಈಗ ಇದು ಹೆಚ್ಚಾಗಿ ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರ್ಗನೈಸ್ ಮಾಡಿದಂಥ ಡಿನ್ನರ್ ಮೀಟ್ ಅಥವಾ ಡಿನ್ನರ್ ಪಾರ್ಟಿಯನ್ನ ಎಐಸಿಸಿ ಇಂದ ಕ್ಯಾನ್ಸಲ್ ಮಾಡಿದ್ರು, ಅಲ್ಲಿಂದ ಶುರುವಾಯಿತು ಇವರ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡುವಂಥ ವಿಚಾರಗಳು, ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಹೋಗೋದು, ಡಿ ಕೆ ಶಿವಕುಮಾರ್ ಮೇಲೆ ಬಹಿರಂಗವಾಗಿ ಇವರು ದಾಳಿಯನ್ನ ಮಾಡೋದು, ಇದೆಲ್ಲವೂ ಕೂಡ ಆರಂಭ ಆಯಿತು. ಸದ್ಯ ಅದು ರಿಪೋರ್ಟ್ ಕಾರ್ಡ್ ಪಾಲಿಟಿಕ್ಸ್ ತನಕ ಬಂದಿದೆ. ಈ ಕೆಪಿಸಿಸಿಯಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಕೇಳಿದಾರಲ್ಲ, ಇದ್ರ ಬಗ್ಗೆ ಯಾವ್ಯಾವ ನಾಯಕರು ಅಥವಾ ಯಾವ್ಯಾವ ಸಚಿವರು ಏನೇನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಿದೀವಿ ಅನ್ನೋದನ್ನ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ಮುಂದೆ ಏನು ವರದಿ ಕೊಡುವಂಥದ್ದು ಇದು ನಿರ್ದಿಷ್ಟವಾಗಿ ಕೇಳಿದಾಗ ಪಕ್ಷ ದೊಡ್ಡದು, ಪಕ್ಷ ಏನಾದ್ರು ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಬರ್ಲಿ, ನೋಟಿಸ್ ಬಂದ್ಮೇಲೆ ಉತ್ತರ ಕೊಡ್ತಾರೆ. ನಮಗ್ ಬಂದ್ರೆ ನಾವು ಕೊಡ್ತೀವಿ. ಶಿವರಾಜ್ ಪಾಟೀಲ್ ಬಂದ್ರೆ ಶಿವರಾಜ್ ಪಾಟೀಲ್ಗೂ ಬರ್ತೈತೆ ಉತ್ತರ. ಆದರೆ ಬಹಿರಂಗ ಹೇಳಿಕೆ ಕೊಡೋದು ಕೂಡ ಸರಿಯಲ್ಲ. ಏನೇ ಇದ್ರೂ ಕೂಡ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ಅದು ಅಷ್ಟು ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಅನವಶ್ಯಕವಾಗಿ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತ PCCನವರು AICCಗೆ ಸಬ್ಮಿಟ್ ಮಾಡ್ರ. ಆಮೇಲೆ ಪಕ್ಷಕ್ಕೆ ವರದಿ ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಕೊಡ್ಬೇಕು? ನಾವು ಪಕ್ಷಕ್ಕೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡು, ಜನರಿಗೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡ್. ನೋಡಿ, ಎಲ್ಲೂ ಕೂಡ ವರಿಷ್ಠರು ನೀವು ಡಿನ್ನರಿಗೆ ಸೇರಬೇಡಿ, ಕಾಫಿಗೆ ಸೇರಬೇಡಿ ಅಂತ ಏನು ಯಾರೂ ಹೇಳಿಲ್ಲ. ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಭಿನ್ನಾಭಿಪ್ರಾಯಗಳನ್ನ ನೀವು ಪಬ್ಲಿಕ್ನಲ್ಲಿ ಹೇಳೋದು ಸರಿಯಲ್ಲ. ನಿಮ್ಮದು ಒಂದು ವೇದಿಕೆ ಇದೆ, ನಿಮ್ಮದಾದಂಥ ಒಂದು ವೇದಿಕೆ ಇದೆ ಪಕ್ಷದಲ್ಲಿ, ಅದರಲ್ಲಿ ಮಾತಾಡಿ ಅಂತ ಹೇಳಿರೋದು ಅಷ್ಟೇ. ಇಲ್ಲ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಹಂಗಾರೆ ಪ್ರೋಗ್ರೆಸ್ ಕಾರ್ಡ್ ಅನ್ನೋ ವರ್ಡೇ ಬಂದಿಲ್ಲ. ಪ್ರೋಗ್ರೆಸ್ ಕಾರ್ಡ್ ಸ್ಕೂಲ್ ಕಾಲೇಜಲ್ಲ ನಮ್ಮ ಇರೋದು. ಪ್ರೋಗ್ರೆಸ್ ಕಾರ್ಡ್ ಎಲ್ಲಿಂದ ಬಂತು? ನಾನು ಮಾತಾಡ್ತೀನಿ ಅವ್ರು ಕೂಡ. ಏನ್ ರಿಪೋರ್ಟ್ ಕೊಡ್ಬೇಕು, ಎಂತ ರಿಪೋರ್ಟ್ ಕೊಡ್ಬೇಕು, ಯಾವ ಫಾರ್ಮ್ಯಾಟ್ನಾಗ ಕೊಡ್ಬೇಕು ಎಲ್ಲ ಕೇಳ್ಕೊತೇನೆ. ಸಮಸ್ಯೆಗಳು ಇರ್ತವೆ, ಎಲ್ಲಿನೂ ಕೂಡ ಇಲ್ಲ ಅಂತೆಲ್ಲ. ಮನೇಲೇ ಸಮಸ್ಯೆ ಇರ್ತವೆ, ಗಂಡ ಹೆಂಡತಿ ಮಧ್ಯನೂ ಸಮಸ್ಯೆ ಇರ್ತವೆ. ಇಲ್ಲ, ನನಗೆ ಗೊತ್ತಿಲ್ಲ ಅದು. ಅವರೇನು ಆ ಸಂದರ್ಭದಲ್ಲಿ
ಹೇಳಿದರು ಅಂಥೇಳಿ ನಾನು ಅವರು ಹೇಳಿದ್ದ ಹೇಳಿಕೆಯನ್ನು ನೋಡಿದೆ. ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಹೌದು, ವರದಿ ಕೇಳ್ತಾರೆ, ಕೊಟ್ಟಿದ್ದೀವಿ ಅದನ್ನು. ನಮ್ಮ ಯಾವ ರೀತಿಯಲ್ಲಿ ನಾವು ಇದು ಮಾಡ್ತಾ ಇದ್ವಿ, ಏನು ಪ್ರೋಗ್ರೆಸ್ ಆಗಿದೆ ನಮ್ಮ ಪಕ್ಷ KPCC, ನಾವೆಲ್ಲ ಕಾಂಗ್ರೆಸ್ ಅವರು, ಕಾಂಗ್ರೆಸ್ಸಿನ ನಾವು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಇದ್ದೀವಿ ಯಾವುದು ಕ್ಯಾಬಿನೆಟ್ಲಿ. ನಮ್ಮ ಪ್ರೋಗ್ರೆಸ್ ವಿಚಾರ ಏನಂದ್ರೆ ಅವ್ರು ಕೇಳೋದಕ್ಕೆ ಉತ್ತರ ಕೊಡ್ತೀವಿ ಅವ್ರಿಗೆ. ಪಕ್ಷ ಶಿಸ್ತಿನ ಸಿಪಾಯಿಗಳಾಗಿ ನಾವು ಪಕ್ಷದಲ್ಲಿ ಇರ್ತೀವಿ. KPCCಯಿಂದ ಹೇಳ್ಬೇಕಾದ್ರೆ ಹೈಕಮಾಂಡ್ ಅವರು ಮತ್ತು ಚೀಫ್ ಮಿನಿಸ್ಟರ್ ಒಪ್ಪಿಬಿಟ್ಟೆ ಕೇಳ್ತಿರ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲದ ಹೇಳೋದಿಲ್ಲ. ನಮ್ಮ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅದರ ಪ್ರಕಾರ ಅವ್ರ ವರದಿ ಕೇಳಿರೋ ತಪ್ಪಿಲ್ಲ ಹಂಗಾದ್ರೆ? ಯಾವುದು ತಪ್ಪಿಲ್ಲ. ನೀವು ಕಳಿಸ್ತೀರಾ ಸರ್ ವರದಿ? ನಾನು ಆಗ್ಲೇ ಕಳಿಸಿ ಆಗಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಎಲ್ಲರೂ ಕೂಡ ಒಂದೊಂದು ರೀತಿ ಕೌಂಟರ್ ಕೊಡ್ತಾ ಇದ್ರು. DK ಶಿವಕುಮಾರ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದದ್ದು ಇಟ್ ಇಸ್ ನೋನ್ ಫ್ಯಾಕ್ಟ್. ಹೀಗಂತ DK ಶಿವಕುಮಾರ್ ಅವ್ರೇನು ಸುಮ್ಮನೆ ಕುತ್ಕೊಂಡಿರ್ಲಿಲ್ಲ. DK ಶಿವಕುಮಾರ್ ಹೇಳ್ತಾರೆ, ನೋಡ್ರಿ ಈ ಸ್ಥಾನ ಅನ್ನೋದು ಅಂಗಡಿಯಲ್ಲಿ ಸಿಗೋದಲ್ಲ, ಶ್ರಮ ನೋಡಿ ಅದನ್ನ ಪಕ್ಷ ಕೊಡುತ್ತೆ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ಸ್ಥಾನ ಸಿಗೋದಿಲ್ಲ, ಶ್ರಮವನ್ನ ನೋಡಿ ಪಕ್ಷ ಕೊಡುತ್ತೆ ಅದನ್ನ. ಹೈಕಮಾಂಡ್ ಜೊತೆ DK ಶಿವಕುಮಾರ್ ಸೈಲೆಂಟ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ನಾಳೆ ಬೆಳಗಾವಿಗೆ ಸುರ್ಜೇವಾಲಾ ಸಾಹೇಬ್ರು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಬಳಿನೇ ಯಾರು ಬೇಕೋ ಅವ್ರು ಹೋಗಿ ಮಾತಾಡ್ಕೊಳ್ಳಿ. ಹೈಕಮಾಂಡು CM ಮತ್ತೆ ನನ್ನ ಬಳಿ ಮಾತಾಡಬೇಕು. DK ಶಿವಕುಮಾರ್ ಒಬ್ಬರೇ ಪಕ್ಷನ ಕಟ್ಟಿಲ್ಲ, ಯಾರೇ ಹೋದ್ರು ಅಥವಾ ನಾನೇ ಮನೇಲಿ ಕೂತ್ಕೊಂಡಿದ್ರು ಕೂಡ ಪಕ್ಷ ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ಇದನ್ನು AICC ಅವರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗಿ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾದ್ರು ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ, ಅಧ್ಯಕ್ಷ ಹತ್ರ ಮಾತಾಡ್ಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡ್ಲಿ, ನನ್ನ ಹತ್ರ ಬಂದು ಮಾತಾಡ್ಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾ ಇರೋದು. BJPಲಿರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ರೈತ ಸಂಘ ಇರಲಿ, ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಈ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊರತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ ಪ್ರಯತ್ನ ಮಾಡ್ಬೋದೇ ಹೊರತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಬಹಳ ಶ್ರಮಪಟ್ಟು ಈ ಪಕ್ಷನ DK ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು, ಮತದಾರರು ನಮ್ಮ ಮೇಲೆ ನೋಡಿ, ಇನ್ನು ಈ ಬಣ ಕಚ್ಚಾಟದ ಮಧ್ಯೆ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರೋದು ಈಗ ಬೆಳಗಾವಿಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರ ನೋಟಿಸ್ ಬಗ್ಗೆ, ಅಂದ್ರೆ DK ಶಿವಕುಮಾರ್ ಅವರ ನೋಟಿಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೆ ಬನ್ನಿ ಕೇಳಿಸ್ಕೊಳ್ಳಿ. ಕೊಡುವವರು ಜಾರಕಿಹೊಳಿ ಇದ್ದಾರೆ ಸರ್, ಹೆಸರನ್ನ ಮೆನ್ಷನ್ ಮಾಡಿ ಕೊಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಹಿರಿಯರಿದ್ದೀರಿ, ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ಕೊಡುವವರು ಮೊದಲು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಅವರವರ ಇಲಾಖೆಯಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಕೊಡ್ಲಿ. ಆಯ್ತು ಬಿಡಿ, ಅದು ನೋಡೋಣ. ಯಾಕೆ ನಾವು ಕೊಡ್ತೀವಿ, ನಾವು ಉತ್ತರ ಅಧ್ಯಕ್ಷ ಕೇಳಿದ್ದಾರೆ, ನಮ್ಮ ಅಧ್ಯಕ್ಷ ಅವರು ಕೊಡ್ತೀವಿ. ಅದ್ರಲ್ಲಿ ಸರ್ ಈಗ ಹೈಕಮಾಂಡ್ ಕೇಳಿತ್ತು, ಕೊಟ್ಟಿರುವಂತಹದ್ದು ಸರಿ ಅನ್ನುವಂಥದ್ದು. ಈಗ ಮತ್ತೆ ಕಾರ್ಯಾಧ್ಯಕ್ಷರು ನಿಮಗೆ ಅದೊಂದು ಪತ್ರಿಕಾ ಪ್ರಕಟಣೆ ಮೂಲಕ ಹೊರಡಿಸಿರುವಂತಹದ್ದು. ನೋಡೋಣ, ಉತ್ತರ ಕೊಡೋಣ. ಅವ್ರು ಕೇಳಿದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ಕೊಡುವಂತ ಅವರು ಕೇಳುವಂತ ಅಧಿಕಾರ ಇದೆ, ನಾವು ಕೊಡುವಂತ ಡ್ಯೂಟಿ. ಅಭಿವ್ಯಕ್ತ ಸ್ವಾತಂತ್ರ್ಯದಲ್ಲಿ ಹಂಗಾದ್ರೆ ಸಚಿವರುಗಳು ತಮ್ಮ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಮತ್ತೆ ಸಂಜೆಗೆ ಉರಿ ಹತ್ತಬಾರ್ದಷ್ಟೇ. ಅದು ಉರಿ ಹತ್ತಬಾರ್ದಷ್ಟೇ, ನೊಂದಿಸೆ ಮಾಡು ಅಷ್ಟೇ, ಉರಿ ಹತ್ತಬಾರ್ದಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಥವಾ ಕಾಂಗ್ರೆಸ್ನ ಮನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಏನಾದ್ರೂ ಸಂಕ್ರಾಂತಿ ಆದ್ಮೇಲೆ ಆಯ್ತು ಸಂಕ್ರಾಂತಿ ಏನಾದ್ರೂ ಆಗುತ್ತಾ ಅನ್ನೋದನ್ನ ಮಾತನಾಡಬೇಕು. ನಮ್ಮ ಜೊತೆ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೋಹನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ನಾನು ಮೊದಲನೇದಾಗಿ ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು ಅವ್ರ ಹತ್ರ ಒಂದು ಮೊದಲ ಪ್ರತಿಕ್ರಿಯೆಯನ್ನ ತೆಗೆದುಕೊಂಡು ಬಿಡ್ತೀನಿ. ನಟರಾಜ್ ಗೌಡ್ರ ಆಡಳಿತ ಪಕ್ಷ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅಷ್ಟೊಂದೆಲ್ಲ ಸೀಟ್ಗಳನ್ನ ಗೆದ್ಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೀರಿ. ಜೊತೆಗೆ ಒಂದಷ್ಟು ಗ್ಯಾರಂಟಿಗಳ ಮೂಲಕ, ಯಶಸ್ವಿ ಗ್ಯಾರಂಟಿಗಳ ಮೂಲಕ ನಾವು ಜನರ ಮನೆಯಲ್ಲಿ ಮಾತಾಗಿದ್ದೀವಿ ಅಂತೆಲ್ಲ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ನಲ್ಲಿ ಆಡಳಿತಕ್ಕಿಂತ ಹೆಚ್ಚಾಗಿ ನಿಮ್ಮ ಪಕ್ಷದ ಜಗಳಗಳು, ಆಂತರಿಕ ಜಗಳಗಳಿರ್ಬೋದು, ಅದೆಲ್ಲ ಈಗ ಬಹಿರಂಗಗೊಳ್ತಾ ಇದೆ. ಈ ಬಣ ಬಡಿದಾಟಕ್ಕೆ ಏನ್ ಹೇಳ್ತೀರಿ? ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಇವತ್ತುವರೆಗಿನ ಡೆವಲಪ್ಮೆಂಟ್ಸ್ ಬಗ್ಗೆ? ಮೋಹನ್ ವಿಶ್ವ ಅವ್ರ ಹತ್ರ ಮಾತನಾಡ್ಬಿಡ್ತೀನಿ. ಮೋಹನ್ ವಿಶ್ವ ಅವರ, ಈಗ ನಿಮ್ಮ ಬಿಜೆಪಿ ಪಕ್ಷದಲ್ಲೂ ಕೂಡ ಬಣ ಬಡಿದಾಟ ಇದೆ. ಒಂದ್ ಕಡೆ ಯತ್ನಾಳ್ ಬಣ, ವಿಜೇಂದ್ರ ಬಣ ಅಂತ ಹೇಳಿ ಬಣ ಬಡಿದಾಟ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಣ ಬಡಿದಾಟ ಈಗ ಬಹಳಷ್ಟು ಮುನ್ನೆಲೆಗೆ ಬಂದು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಇರ್ಬೋದು ಅಥವಾ ಆಪ್ತ ಬಣ ಇರ್ಬೋದು, ಅದು ಈಗ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ ಮೇಡಮ್, ಈಗ ನಾವು ವಿರೋಧ ಪಕ್ಷದಲ್ಲಿ ಕೂತಿರೋದು ಆಯ್ತಾ. ಜನಗಳಿಗೆ ಪ್ರತಿನಿತ್ಯ ಬೆಳಗ್ಗೆ ಆದ್ರೆ ಆನ್ಸರ್ ಮಾಡ್ಬೇಕಾಗಿರೋದು ಯಾರು? ಆಡಳಿತ ಪಕ್ಷ. ಈ ಆಡಳಿತ ಪಕ್ಷ ಅಧಿಕಾರ ಮಾಡೋದ್ ಬಿಟ್ಟು ಕಳೆದ 20 ತಿಂಗಳಿಂದ ನೀವು ನೋಡಿದ್ರೆ ಆಂತರಿಕ ಕಚ್ಚಾಟ ಬಿಟ್ಕೊಂಡು ಬೇರೆ ಏನು ಮಾಡ್ಕೊಂಡು ಬರ್ತಾನೆ ಇಲ್ಲ. ಈಗ ತಾನೇ ನೋಡ್ತಾ ಇದ್ದೆ, ವರದಿ ಕೇಳಿದ್ದಾರೆ ಅವ್ರ ಅಧ್ಯಕ್ಷರು, ಯಾವ್ಯಾವ ಸಚಿವರು ಏನ್ ಮಾಡಿದ್ದಾರೆ ಅಂತ. ಅವ್ರೇನ್ ವರದಿ ಕೊಡೋದು? ಮಾಧ್ಯಮಗಳು ತೆಗೆದು ನೋಡ್ರೆ ಸಾಕು, ಕಳೆದ 20 ತಿಂಗಳಿಂದ ಏನೇನಾಗಿದೆ ಅಂತ ಗೊತ್ತಾಗುತ್ತೆ. ನೀವು ನ್ಯೂಸ್ ಪೇಪರ್ ತೆಗಿರಿ, ಟಿವಿ ತೆಗಿರಿ, ಕಳೆದ 20 ತಿಂಗಳಿಂದ ನೀವು ಯಾವುದೇ ನ್ಯೂಸ್ ಐಟಮ್ ತಗೊಳ್ಳಿ ಅಥವಾ ಯಾವ್ದನ್ನ ಒಂದು ಸ್ಟಿಂಗ್ ಆಪರೇಷನ್ ತಗೊಳ್ಳಿ ಅಥವಾ ಯಾವ್ದೋ ಒಂದು ಬ್ರೇಕಿಂಗ್ ನ್ಯೂಸ್ ತಗೊಳ್ಳಿ, ಅಲ್ಲಿ ಕಾಣಿಸೋದು ಇಲ್ಲ ಬೆಲೆ ಏರಿಕೆ, ಇಲ್ಲ ಭ್ರಷ್ಟಾಚಾರ, ಇಲ್ಲ ಅಧಿಕಾರಿಗಳ ಆತ್ಮಹತ್ಯೆ, ಇಲ್ಲಾಂದ್ರೆ ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ. ಈ 4 ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ. ವರದಿ ಅನ್ನೋದು ಮಾಧ್ಯಮಗಳ ಮುಂದೆನೇ ಇದೆ. ಈ ಕರ್ಮ ಕಾಂಡ ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಿಜವಾಗ್ಲೂ ಜನ ಇವತ್ತು ಹಿಡಿ ಶಾಪ ಆಗ್ತಾ ಇದಾರೆ ಈ ಸರ್ಕಾರಕ್ಕೆ. 135 ಸೀಟ್ ಬಂದ್ರೂ ಸಹ ಇವರು ಫ್ರಮ್ ದ ಡೇ 1 ಕಚ್ಚಾಡ್ತಾ ಇದ್ದಾರೆ. ನೀವು ನೋಡಿ, ಫಸ್ಟ್ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋದಕ್ಕೇನೆ 10 ದಿವಸ ತಗೊಂಡ್ರು. ಡೆಲ್ಲಿಗೆ ಪೆರೇಡ್ ಹೋಯ್ತು. ಸಿದ್ದರಾಮಯ್ಯ ಒಂದು ಟೀಮ್ ಒಂದ್ ರೌಂಡ್ ಹೋಗಿ ಬರೋದು, ಡಿ ಕೆ ಶಿವಕುಮಾರ್ ಒಂದು ಟೀಮ್ ಹೋಗಿ ಬರೋದು, ಆಮೇಲೆ ನಾನು ಹೋಗಲ್ಲ ಅಂತ ಹೇಳೋದು. ಅಲ್ಲಿಂದ ಶುರುವಾದಂತ ಕಚ್ಚಾಟ ಇದು. ಅದಾದ ನಂತರ ಏನಾಯ್ತು, ಸ್ವಲ್ಪ ದಿವಸ ಆಡಳಿತ ನಡೆಸ್ತಾ ಇದ್ರು. ಇನ್ ಬಿಟ್ವೀನ್ ಏನಾಯ್ತು, 3 ಜನ DCM ಮಾಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನ ಬಡದವರು ಈ BK ಯಾರದು KN ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಕೊಡೋದು, KN ರಾಜಣ್ಣನ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಈ ಕಡೆ ಇನ್ನೊಬ್ರಿಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿಸೋದು. ಇವರು ರಾಜ್ಯದ ಜನರ ಒಂದು ಕಷ್ಟಗಳನ್ನ ನೋಡೋದ್ರ ಬದಲು ಪ್ರತಿನಿತ್ಯ ಕಚ್ಚಾಡ್ಕೊಂಡೆ ಕೂತಿದ್ರೆ ನಿಜವಾಗ್ಲೂ ಏನಂತ ಮುಖ ತೋರಿಸ್ತಾರೆ ಇವರು. ವರದಿ ನಾನು ಹೇಳ್ದಂಗೆ ಇವ್ರೇನ್ ಕೊಡೋದ್ ಬೇಕಾಗಿಲ್ಲ, ಪ್ರತಿನಿತ್ಯ ಪೇಪರ್ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಸ್ಕ್ಯಾಮ್ಗಳು. ನೀವು 3 ಜನ ಮಂತ್ರಿಗಳನ್ನ ತೋರಿಸಿದ್ರಿ. ಈಗ ಯಾರ್ಯಾರು? KN ರಾಜಣ್ಣ, ಪ್ರಿಯಾಂಕಾ ಖರ್ಗೆ, ಭೈರತಿ ಸುರೇಶ್. ಇವ್ರು 3 ಜನರನ್ನು ಸ್ಕ್ಯಾಮ್ಗಳು ಮಾಡಿ, ಭ್ರಷ್ಟಾಚಾರಗಳು ಮಾಡಿ ಆರೋಪ ಎದುರಿಸ್ತಾ ಇರುವಂತವ್ರನೇನೆ. ಇದೇ ಭೈರತಿ ಸುರೇಶ್ ಮೂಢ ಹಗರಣ ತಗೊಂಡೋಗಿ ಸಿದ್ದರಾಮಯ್ಯನವ್ರ ಗುಡಿಕೆ ಬಂದ್ಬಿಡ್ತದು, ಅಲ್ಲಿ ದೊಡ್ಡ ಹಗರಣ ಆಯ್ತು. ಪ್ರಿಯಾಂಕಾ ಖರ್ಗೆ ಅಂತೂ ಪ್ರತಿನಿತ್ಯ ಎಲ್ಲಾ ಇಲಾಖೆನಲ್ಲೂ ಮೂಗ್ ತುಳಿಸ್ಕೊಂಡು ನಾಂದೇಡ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು ಮಾತಾಡಕ್ ಬರ್ತಾರೆ. ಅವ್ರು ಅದ್ರಲ್ಲೂ ಅಷ್ಟೇ ನೋಡಿ, ರೀಸೆಂಟ್ ಆಗಿ ಆ ಸಚಿನ್ ಪಾಂಚಾಳ ಅನ್ನೋರೊಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ತಿರ್ಗ ಕಿಯೋನಿಕ್ಸ್ ಇಂದ ಕಾಂಟ್ರಾಕ್ಟರ್ಸ್ ಎಲ್ಲಾನು ಪತ್ರ ಬರೆದಿದ್ದಾರೆ ರಾಷ್ಟ್ರಪತಿಗಳಿಗೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಮಟ್ಟ. ವೆಲ್, ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ನಿಮಗೆ ಕೇಳಿಸಿದ್ರೆ ನಿಮ್ಮ ಉತ್ತರವನ್ನ ಬಯಸ್ತೀನಿ ನಾನು. ಈಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ 100 ಜನ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು, 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು, ಎಲ್ಲರೂ ತಮ್ಮದೇ ಆದ ಅಭಿಪ್ರಾಯಗಳಿರ್ತವೆ. ಆದ್ರೆ ಪಕ್ಷ ಅಂತ ಬಂದಾಗ ಯಾವುದೇ ರೀತಿಯ ಮತಭೇದಗಳಿದ್ದರೂ, ಭಿನ್ನಾಭಿಪ್ರಾಯಗಳಿದ್ದರೂ